ಭಾಗವತ ಪುರಾಣ ಭಾಗವತ ಮಾಹಾತ್ಮ್ಯ ಅಧ್ಯಾಯ 5. ದುಂದುಕಾರಿಗೆ ಪ್ರೇತ ಯೋನಿ ಬಂದದ್ದು ಅವನ ಉದ್ಧಾರ. ಸೂತ ಪುರಾಣಿಕರು ಹೇಳುತ್ತಾರೆ, ತಂದೆಯು ವೈಕುಂಠವಾಸಿಯಾದ ನಂತರ ದುಂದುಕಾರಿಯು ತನ್ನ ತಾಯಿಯನ್ನು ಪೀಡಿಸತೊಡಗಿದನು. ಒಂದು ದಿನ ಆತನು ಆಕೆಯನ್ನು ಬಲವಾಗಿ ಹೊಡೆದು, ಹಣ ಎಲ್ಲಿದೆ ಹೇಳು, ಇಲ್ಲದಿದ್ದರೆ ಉರಿಯುವ ಕೊಳ್ಳಿಯಿಂದ ಬಡಿದು ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಹೆದರಿಸಿದನು. ಅವನ ಈ ಬೆದರಿಕೆಯಿಂದ ಮತ್ತು ಪುತ್ರ ದುಃಖದಿಂದ ಪೀಡಿತಳಾಗಿ ತಾಯಿ ದುಂದುಲಿಯು ರಾತ್ರಿಯಲ್ಲಿ ಬಾವಿಗೆ ಬಿದ್ದು ಮರಣ ಹೊಂದಿದಳು. ಗೋಕರ್ಣನಾದರೋ ಯೋಗನಿಷ್ಠನಾಗಿ ತೀರ್ಥಯಾತ್ರೆಗೆ ಹೊರಟು ಬಿಟ್ಟನು. ಅವನಿಗೆ ಸುಖವಾಗಲಿ ದುಃಖವಾಗಲಿ ಯಾವುದೂ ಇರಲಿಲ್ಲ. ವೈರಿಯಾಗಲಿ ಬಂಧು ಮಿತ್ರರಾಗಲಿ ಯಾರೂ ಇರಲಿಲ್ಲ. ಎಲ್ಲಾ ದ್ವಂದ್ವಗಳನ್ನು ಅವನು ಜಯಿಸಿದ್ದನು. ದುಂದುಕಾರಿಯು 5 ಮಂದಿ ವೇಶ್ಯೆಯರನ್ನು ಇಟ್ಟುಕೊಂಡು ಮನೆಯಲ್ಲಿಯೇ ಇರತೊಡಗಿದನು. ಅವರಿಗೆ ಭೋಗ ಸಾಮಗ್ರಿಗಳನ್ನು ತಂದುಕೊಡುವ ಚಿಂತೆಯಿಂದ ಬುದ್ಧಿಗೆಟ್ಟವನಾಗಿ ಅತಿ ಭಯಂಕರವಾದ ಕರ್ಮಗಳನ್ನು ಮಾಡತೊಡಗಿದನು. ಒಂದು ದಿನ ಆ ಕುಲಟೆಯರು ಅವನಿಂದ ತುಂಬಾ ಒಡವೆಗಳು ಬೇಕೆಂದು ಬಯಸಿದರು. ಅವುಗಳನ್ನು ತಂದುಕೊಡಲೆಂದು ಕಾಮದಿಂದ ಕುರುಡನಾದ ಅವನು ತನಗೆ ಮೃತ್ಯುವು ಒದಗುವುದೆಂಬುದನ್ನು ಗಮನಿಸದೆ ಮನೆಯಿಂದ ಹೊರಟನು. ಅಲ್ಲಿಂದ ಇಲ್ಲಿಂದ ಎಲ್ಲಿಂದಲೋ ಹಣವನ್ನು ಸಂಗ್ರಹಿಸಿಕೊಂಡು ಮನೆಗೆ ಹಿಂದಿರುಗಿ ಅವರಿಗೆ ಬೇಕಾದಷ್ಟು ಒಳ್ಳೆಯ ವಸ್ತ್ರಗಳನ್ನು ಒಡವೆಗಳನ್ನು ತಂದುಕೊಟ್ಟನು. ಆ ಬಹು ಹಣದ ಸಂಗ್ರಹವನ್ನು ನೋಡಿ ರಾತ್ರಿ ಸಮಯದಲ್ಲಿ ಆ ವೇಶ್ಯೆಯರು ಹೀಗೆ ಯೋಚನೆ ಮಾಡಿದರು, ಇವನು ನಿತ್ಯವೂ ಕಳ್ಳತನ ಮಾಡುತ್ತಿರುತ್ತಾನೆ, ಆದ್ದರಿಂದ ರಾಜನು ಇವನನ್ನು ಹಿಡಿದೇ ಹಿಡಿಯುವನು. ನಿಶ್ಚಯವಾಗಿಯೂ ಇವನಲ್ಲಿರುವ ಹಣವನ್ನು ಕಿತ್ತುಕೊಂಡು ಈತನನ್ನು ವಧಿಸುವನು. ಆದ್ದರಿಂದ ಈ ಹಣವನ್ನು ಗುಟ್ಟಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ನಾವೇ ಈತನನ್ನು ಏಕೆ ಕೊಂದು ಹಾಕಬಾರದು? ಇವನನ್ನು ಕೊಂದು ಹಾಕಿ ಹಣವನ್ನು ತೆಗೆದುಕೊಂಡು ಎಲ್ಲಿಗಾದರೂ ಹೊರಟು ಹೋಗೋಣ. ಹೀಗೆಂದು ನಿಶ್ಚಯ ಮಾಡಿದ ಅವರು ನಿದ್ರಿಸುತ್ತಿದ್ದ ದುಂದುಕಾರಿಯನ್ನು ಹಗ್ಗಗಳಿಂದ ಕಟ್ಟಿ ಹಾಕಿ ಕುತ್ತಿಗೆಗೆ ಹಗ್ಗವನ್ನು ಬಿಗಿದು ಅವನನ್ನು ಕೊಲ್ಲಲು ತೊಡಗಿದರು. ಆದರೂ ಅವನು ಬೇಗ ಸಾಯದೆ ಇರಲು ಚಿಂತಾಕ್ರಾಂತರಾದರು. ಆಗ ಅವರು ಅವನ ಬಾಯೊಳಗೆ ಉರಿಯುವ ಕೊಳ್ಳಿಯನ್ನು ತುರುಕಿದರು. ಆ ಬೆಂಕಿಯ ಜ್ವಾಲೆಯ ಕಡು ದುಃಖದಿಂದ ಪೀಡಿತನಾಗಿ ದುಂದುಕಾರಿಯು ಸತ್ತು ಹೋದನು. ಆಗ ಆ ಹೆಂಗಸರು ಅವನ ದೇಹವನ್ನು ಒಂದು ಹಳ್ಳದೊಳಕ್ಕೆ ಹಾಕಿ ಹೂತು ಬಿಟ್ಟರು. ಸಾಮಾನ್ಯವಾಗಿ ಇಂತಹ ಹೆಂಗಸರು ಎಂತಹ ಕೆಟ್ಟ ಕೆಲಸವನ್ನಾದರೂ ಮಾಡುವವರೇ. ಇದು ಹೀಗೇ ಆಗಿದೆ ಎಂಬ ರಹಸ್ಯವು ಯಾರಿಗೂ ತಿಳಿಯಲಿಲ್ಲ. ದುಂದುಕಾರಿಯು ಎಲ್ಲಿ ಎಂದು ಜನರು ಕೇಳಿದಾಗ, ನಮ್ಮ ಪ್ರಿಯತಮನು ಈಗ ಹಣದ ಆಸೆಯಿಂದ ದೂರ ದೇಶಕ್ಕೆ ಹೋಗಿದ್ದಾನೆ, ಈ ವರ್ಷದೊಳಗೆ ಹಿಂದಿರುಗಿ ಬಂದು ಬಿಡುವನು ಎಂದು ಆ ವೇಶ್ಯೆಯರು ಹೇಳುತ್ತಿದ್ದರು. ದುಷ್ಟರಾದ ಇಂತಹ ಸ್ತ್ರೀಯರ ಮೇಲೆ ವಿದ್ವಾಂಸರು ನಂಬಿಕೆ ಇಡಬಾರದು. ಅವರನ್ನು ನಂಬುವ ಮೂಢರು ದುಃಖದ ಆಕ್ರಮಣಕ್ಕೆ ಸಿಕ್ಕಿ ಬೀಳಬೇಕಾಗುತ್ತದೆ. ಅವರ ಮಾತು ಅಮೃತದಂತೆ ಕಾಮಿಗಳ ಹೃದಯದಲ್ಲಿ ರಸವನ್ನು ವೃದ್ಧಿಪಡಿಸುತ್ತದೆ, ಆದರೆ ಹೃದಯವು ಕತ್ತಿಗೆಯ ಅಲುಗಿನಂತೆ ಇರುತ್ತದೆ. ಇಂತಹ ದುಷ್ಟ ಸ್ತ್ರೀಯರಿಗೆ ಯಾರು ತಾನೇ ಪ್ರಿಯರಾಗುತ್ತಾರೆ? ಆ ಕುಲಟೆಯರು ದುಂದುಕಾರಿಯ ಇಡೀ ಸಂಪತ್ತನ್ನು ಶೇಖರಿಸಿಕೊಂಡು ಅಲ್ಲಿಂದ ಸದ್ದಿಲ್ಲದೆ ಹೊರಟು ಹೋದರು. ಅನಂತರ ದುಂದುಕಾರಿಯು ತನ್ನ ಕುಕರ್ಮಗಳ ಫಲವಾಗಿ ಭಯಂಕರವಾದ ಪ್ರೇತವಾಗಿ ಬಿಟ್ಟನು. ಸುಂಟರ ಗಾಳಿಯ ರೂಪ ತಾಳಿ ಸದಾ ಎಲ್ಲಾ ದಿಕ್ಕುಗಳಲ್ಲೂ ಅಲೆದಾಡುತ್ತಾ ಚಳಿ ಬಿಸಿಲುಗಳಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಸಂಕಟ ಪಡುತ್ತಾ ಅಯ್ಯೋ ದೈವವೇ, ಅಯ್ಯೋ ವಿಧಿಯೇ ಎಂದು ಮತ್ತೆ ಮತ್ತೆ ಕೂಗಿಕೊಳ್ಳುತ್ತಿದ್ದನು. ಅವನಿಗೆ ಎಲ್ಲಿಯೂ ಆಶ್ರಯವು ದೊರೆಯಲಿಲ್ಲ. ಕೆಲವು ದಿನಗಳ ನಂತರ ಗೋಕರ್ಣನಿಗೂ ಜನರ ಬಾಯಿಂದ ದುಂದುಕಾರಿಯ ಸಾವಿನ ಸಮಾಚಾರವು ತಿಳಿದು ಬಂದಿತು. ಅವನನ್ನು ಅನಾಥನೆಂದರಿತು ಗೋಕರ್ಣನು ಅವನಿಗೆ ಗಯೆಯಲ್ಲಿ ಶ್ರಾದ್ದವನ್ನು ಮಾಡಿದನು. ತಾನು ಹೋದ ತೀರ್ಥಕ್ಷೇತ್ರಗಳಲ್ಲೆಲ್ಲ ಅವನಿಗೆ ಶ್ರಾದ್ದ ಮಾಡುತ್ತಿದ್ದನು. ಈ ರೀತಿ ಸುತ್ತಾಡುತ್ತಾ ಗೋಕರ್ಣನು ಒಮ್ಮೆ ತನ್ನ ನಗರಿಗೆ ಬಂದನು. ಅಲ್ಲಿ ಅವನು ರಾತ್ರಿ ಸಮಯದಲ್ಲಿ ಇತರರ ದೃಷ್ಟಿಗೆ ಬೀಳದೆ ನೇರವಾಗಿ ತನ್ನ ಮನೆಯ ಅಂಗಳಕ್ಕೆ ನಿದ್ರೆ ಮಾಡಲು ಹೋದನು. ಅಲ್ಲಿ ತನ್ನ ಆ ತಮ್ಮನು ನಿದ್ರಿಸುತ್ತಿರುವುದನ್ನು ಕಂಡು ಅರ್ಧರಾತ್ರಿಯ ಸಮಯದಲ್ಲಿ ದುಂದುಕಾರಿಯು ಆತನಿಗೆ ತನ್ನ ಅತಿ ರೌದ್ರವಾದ ರೂಪದಿಂದ ಕಾಣಿಸಿಕೊಂಡನು. ಒಮ್ಮೆ ಟಗರಿನ ರೂಪ, ಒಮ್ಮೆ ಆನೆಯ ರೂಪ, ಒಮ್ಮೆ ಎಮ್ಮೆ ಕೋಣದ ರೂಪ, ಒಮ್ಮೆ ಇಂದ್ರನ ರೂಪ, ಒಮ್ಮೆ ಅಗ್ನಿಯ ರೂಪ, ಹೀಗೆ ನಾನಾ ರೂಪಗಳನ್ನು ತೋರಿಸಿ ಕೊನೆಗೆ ಮತ್ತೆ ತನ್ನ ಪುರುಷಾಕಾರದಲ್ಲಿ ಕಾಣಿಸಿಕೊಂಡನು. ಅಂತಹ ವಿಪರೀತವಾದ ಅವಸ್ಥೆಗಳನ್ನು ಕಂಡರೂ ಗೋಕರ್ಣನು ಹೆದರದೆ ಧೈರ್ಯದಿಂದಲೇ ಇದ್ದು ಆತನು ಯಾರೋ ದುರ್ಗತಿಯನ್ನು ಹೊಂದಿದ ಜೀವ ಎಂದು ನಿಶ್ಚಯಿಸಿದನು. ಧೈರ್ಯದಿಂದ ಆತನನ್ನು ಕುರಿತು, ಯಾರಪ್ಪ ನೀನು? ರಾತ್ರಿಯ ಸಮಯದಲ್ಲಿ ಈ ರೌದ್ರವಾದ ರೂಪಗಳನ್ನು ಏಕೆ ತೋರಿಸುತ್ತಿದ್ದೀಯೇ? ನಿನಗೆ ಈ ಅವಸ್ಥೆ ಏಕೆ ಉಂಟಾಯಿತು? ನೀನು ಪ್ರೇತವೇ, ಪಿಶಾಚವೇ, ರಾಕ್ಷಸನೇ, ಯಾರಾಗಿರುವೆ ಎನ್ನುವುದನ್ನು ನನಗೆ ತಿಳಿಸು ಎಂದು ಹೇಳಿದನು. ಸೂತ ಪುರಾಣಿಕರು ಹೇಳುತ್ತಾರೆ, ಗೋಕರ್ಣನು ಹೀಗೆ ಕೇಳಲು ಆ ಪ್ರೇತ ದೇಹಿಯು ಗಟ್ಟಿಯಾಗಿ ಮತ್ತೆ ಮತ್ತೆ ಅಳತೊಡಗಿದನು.
ಮಾತನ್ನು ಉಚ್ಚರಿಸಲು ಅಶಕ್ತನಾಗಿ ಸಂಜ್ಞಾ ಸಂಕೇತವನ್ನು ಮಾತ್ರ ಮಾಡಿದನು. ಆಗ ಗೋಕರ್ಣನು ತನ್ನ ಬೊಗಸೆಯಲ್ಲಿ ಕೊಂಚ ನೀರನ್ನು ತೆಗೆದುಕೊಂಡು ಅಭಿಮಂತ್ರಣ ಮಾಡಿ ಆ ಪ್ರೇತದ ಮೇಲೆ ಚಿಮುಕಿಸಿದನು. ಅದರಿಂದ ಆ ಪ್ರೇತದ ಪಾಪವು ಶಾಂತವಾಗಿ ಅದು ಗೋಕರ್ಣನಿಗೆ ಹೀಗೆಂದಿತು: ಅಪ್ಪ, ನಾನು ನಿನ್ನ ಒಡ ಹುಟ್ಟಿದವನು, ದುಂದುಕಾರಿ ಎಂಬ ಹೆಸರಿನವನು. ನನ್ನ ಪಾಪಗಳ ದೆಸೆಯಿಂದ ಬ್ರಾಹ್ಮಣತ್ವವನ್ನು ಕಳೆದುಕೊಂಡನು. ನಾನು ಮಾಡಿದ ದುಷ್ಟಕರ್ಮಗಳಿಗೆ ಲೆಕ್ಕವೇ ಇಲ್ಲ. ಮಹಾ ಅಜ್ಞಾನದಲ್ಲಿ ತೊಳಲಾಡುತ್ತಿದ್ದೆ. ಆದ್ದರಿಂದಲೇ ಮನುಷ್ಯರಿಗೆ ಮಿತಿಮೀರಿದ ಹಿಂಸೆಯನ್ನು ಮಾಡಿದೆ. ಕೊನೆಗೆ ಕುಲಟಾಸ್ತ್ರೀಯರು ನನ್ನನ್ನು ದುಃಖದಿಂದ ನರಳಿಸಿ ಕೊಂದು ಹಾಕಿದರು. ಆದ್ದರಿಂದ ಪ್ರೇತತ್ವವನ್ನು ಹೊಂದಿ ಈ ದುರವಸ್ಥೆಯನ್ನು ಅನುಭವಿಸುತ್ತಿದ್ದೇನೆ. ದೈವ ವಶದಿಂದ ಕರ್ಮದ ಫಲವಾಗಿ ಗಾಳಿಯನ್ನೇ ಆಹಾರವನ್ನಾಗಿ ತೆಗೆದುಕೊಂಡು ಜೀವಿಸುತ್ತಿದ್ದೇನೆ. ಬಂಧುವೇ, ನೀನಾದರೋ ಕರುಣಾ ಸಮುದ್ರನು. ಈಗ ಯಾವುದಾದರೂ ಪ್ರಕಾರದಿಂದ ನನಗೆ ಈ ಪ್ರೇತ ಯೋನಿಯಿಂದ ಬಿಡುಗಡೆಯನ್ನುಂಟು ಮಾಡಿಸು ತಮ್ಮ. ಪ್ರೇತದ ಮಾತನ್ನು ಕೇಳಿ ಗೋಕರ್ಣನು ಹೀಗೆ ಹೇಳಿದನು: ಎಲೆ ಪ್ರೇತವೇ, ನಿನ್ನನ್ನು ಉದ್ದೇಶಿಸಿ ನಾನು ಗಯೆಯಲ್ಲಿ ವಿಧಿಪೂರ್ವಕವಾಗಿ ಪಿಂಡದಾನ ಮಾಡಿದೆನು. ಆದರೂ ನಿನಗೆ ಏಕೆ ಮುಕ್ತಿ ದೊರಕಲಿಲ್ಲ ಎಂಬುದು ನನಗೆ ತುಂಬಾ ಆಶ್ಚರ್ಯವಾಗಿದೆ. ಗಯಾ ಶ್ರಾದ್ದದಿಂದಲೂ ಮುಕ್ತಿಯುಂಟಾಗದೆ ಇದ್ದರೆ ಮುಕ್ತಿಯನ್ನುಂಟು ಮಾಡಲು ಬೇರೆ ಯಾವ ಉಪಾಯವೂ ಇಲ್ಲ. ಅದಕ್ಕಾಗಿ ಈಗ ನಾನೇನು ಮಾಡಬೇಕು ಹೇಳಪ್ಪ. ಅದಕ್ಕೆ ಪ್ರೇತವು: ನೂರಾರು ಗಯಾ ಶ್ರಾದ್ದಗಳಿಂದಲೂ ನನಗೆ ಮುಕ್ತಿಯು ದೊರೆಯಲಾರದು. ಅದಕ್ಕೆ ಬೇರೆ ಯಾವುದಾದರೂ ಉಪಾಯವನ್ನು ಯೋಚಿಸಪ್ಪ ಎಂದು ಪ್ರಾರ್ಥಿಸಲು ಗೋಕರ್ಣನಿಗೆ ಆ ಮಾತನ್ನು ಕೇಳಿ ತುಂಬಾ ಆಶ್ಚರ್ಯವಾಯಿತು. 100 ಗಯಾ ಶ್ರಾದ್ದ ಮಾಡಿದರೂ ನಿನಗೆ ಮುಕ್ತಿಯಾಗುವುದಿಲ್ಲವೇ? ಹಾಗಾದರೆ ನಿನಗೆ ಮುಕ್ತಿಯನ್ನು ದೊರಕಿಸಲು ಸಾಧ್ಯವೇ ಇಲ್ಲವೆಂದು ಕಾಣುತ್ತದೆ. ಆದರೂ ಈಗ ನೀನು ನಿರ್ಭಯವಾಗಿ ನಿನ್ನ ಸ್ಥಾನದಲ್ಲಿ ಇದ್ದುಕೊಂಡಿರು. ನಾನು ವಿಚಾರ ಮಾಡಿ ನಿನಗೆ ಮುಕ್ತಿಯನ್ನು ಉಂಟು ಮಾಡುವ ಬೇರೆ ಯಾವುದಾದರೂ ಉಪಾಯವನ್ನು ಮಾಡುವೆನು ಎಂದು ಪ್ರೇತಕ್ಕೆ ಆಶ್ವಾಸನೆಯನ್ನು ಕೊಟ್ಟು ಕಳುಹಿಸಿದನು. ಅವನ ಅಪ್ಪಣೆಯಂತೆ ಪ್ರೇತವು ತನ್ನ ಸ್ಥಾನಕ್ಕೆ ಹೊರಟು ಹೋಯಿತು. ಇತ್ತ ಕಡೆ ಗೋಕರ್ಣನು ಇಡೀ ರಾತ್ರಿಯಲ್ಲಿ ಯೋಚನೆ ಮಾಡಿದರೂ ಅವಶ್ಯಕವಾಗಿದ್ದ ಉಪಾಯವು ಹೊಳೆಯಲಿಲ್ಲ. ಮಾರನೆಯ ದಿನ ಪ್ರಾತಃ ಕಾಲ ಆತನು ಬಂದದ್ದನ್ನು ಕಂಡ ಊರ ಜನರು ತುಂಬಾ ಪ್ರೇಮದಿಂದ ಆತನ ಭೇಟಿಗೆ ಬಂದರು. ಗೋಕರ್ಣನು ರಾತ್ರಿ ನಡೆದ ಸಮಾಚಾರವೆಲ್ಲವನ್ನು ಅವರಿಗೆ ತಿಳಿಸಿದನು. ಅವರಲ್ಲಿ ವಿದ್ವಾಂಸರು, ಯೋಗನಿಷ್ಠರು, ಜ್ಞಾನಿಗಳು, ಬ್ರಹ್ಮವಾದಿಗಳು ಮುಂತಾದ ಯಾರಿಗೂ ಕೂಡ ಶಾಸ್ತ್ರ ಸಮೂಹಗಳನ್ನು ಎಷ್ಟು ತಿರುವಿ ಹಾಕಿದರೂ ದುಂದುಕಾರಿಗೆ ಮುಕ್ತಿಯನ್ನು ಉಂಟು ಮಾಡಿಸುವ ಉಪಾಯವು ತಿಳಿಯಲಿಲ್ಲ. ಕೊನೆಗೆ ಅವರೆಲ್ಲರೂ ಈ ಬಗೆಗೆ ಸೂರ್ಯನಾರಾಯಣನು ಏನು ಆಜ್ಞೆ ಮಾಡುತ್ತಾನೋ ಅದರಂತೆ ನಡೆದುಕೊಳ್ಳಬೇಕು ಎಂದು ಸಿದ್ಧಾಂತವನ್ನು ತಿಳಿಸಿದರು. ಆಗ ಗೋಕರ್ಣನು ಸೂರ್ಯನ ಗತಿಯನ್ನು ತನ್ನ ತಪೋಬಲದಿಂದ ಸ್ತಂಭಿಸಿ ಆತನನ್ನು ಸ್ತುತಿಸಿದನು. ಓ ಜಗತ್ತಿಗೆ ಸಾಕ್ಷಿಯಾದ ಭಗವಂತನೇ, ನಿನಗೆ ನಮಸ್ಕಾರವು. ದಯವಿಟ್ಟು ಈ ದುಂದುಕಾರಿಗೆ ಮುಕ್ತಿಯನ್ನು ಉಂಟು ಮಾಡುವ ಸಾಧನವು ಯಾವುದೆಂಬುದನ್ನು ತಿಳಿಸುವ ಅನುಗ್ರಹ ಮಾಡು ಎಂದು ಪ್ರಾರ್ಥಿಸಿದನು. ಅದನ್ನು ಕೇಳಿ ಸೂರ್ಯನು ದೂರದಿಂದಲೇ ಶ್ರೀಮದ್ ಭಾಗವತದಿಂದ ಈತನಿಗೆ ಮುಕ್ತಿಯುಂಟಾಗುವುದು, 1 ಸಪ್ತಾಹ ಕಾಲ ಅದರ ಪಾರಾಯಣ ಮಾಡು ಎಂದು ಸ್ಪಷ್ಟವಾಗಿ ಉಪದೇಶ ಮಾಡಿದನು. ಸೂರ್ಯನಾರಾಯಣನು ಅಪ್ಪಣೆ ಕೊಡಿಸಿದ ಆ ಧರ್ಮವಚನವು ಅಲ್ಲಿ ಎಲ್ಲರಿಗೂ ಕೇಳಿಸಿತು. ಆ ಎಲ್ಲರೂ ಪ್ರಯತ್ನ ಪೂರ್ವಕವಾಗಿ ಈ ವಿಧಿಯನ್ನು ಆಚರಿಸಪ್ಪ, ಇದು ತುಂಬಾ ಸುಲಭವಾಗಿ ಆಚರಿಸಲಕ್ಕೆ ಬರುವ ಸಾಧನವಾಗಿದೆ ಎಂದು ಗೋಕರ್ಣನಿಗೆ ತಿಳಿಸಿದರು. ಅದರಂತೆ ನಿಶ್ಚಯಿಸಿ ಗೋಕರ್ಣನು ಕಥಾ ಪ್ರವಚನ ಮಾಡಲು ಸಿದ್ಧನಾಗತೊಡಗಿದನು. ಸಪ್ತಾಹ ವಿಧಿಯು ಆ ಪ್ರವಚನವನ್ನು ಆಲಿಸಲು ದೇಶಗಳಿಂದಲೂ ಗ್ರಾಮಗಳಿಂದಲೂ ಅನೇಕ ಜನರು ಬರತೊಡಗಿದರು. ಬಹುಮಂದಿ ಕುಂಟರು, ಹೆಳವರು, ಕುರುಡರು, ಮುದುಕರು ಮತ್ತು ಮೂರ್ಖ ಪುರುಷರು ತಮ್ಮ ಪಾಪಗಳ ನಿವೃತ್ತಿಗಾಗಿ ಅಲ್ಲಿಗೆ ಬಂದರು. ಹೀಗೆ ಅಲ್ಲಿ ದೇವತೆಗಳಿಗೂ ಆಶ್ಚರ್ಯವನ್ನು ಉಂಟು ಮಾಡುವಷ್ಟು ಜನಸಂದಣಿ ಸೇರಿತು. ಗೋಕರ್ಣನು ಕಥಾ ಪ್ರವಚನ ಮಾಡಲು ಪೀಠವನ್ನು ಅಲಂಕರಿಸಿದೊಡನೆಯೇ ಆ ಪ್ರೇತವು ಅಲ್ಲಿಗೆ ಬಂದು ತಾನು ಕುಳಿತುಕೊಳ್ಳಲು ಜಾಗವನ್ನು ಹುಡುಕತೊಡಗಿತು. ಅದಕ್ಕೆ 7 ಗಂಟುಗಳಿಂದ ಕೂಡಿದ ಒಂದು ಎತ್ತರವಾದ ಬಿದಿರಿನ ಮರ ಕಾಣಿಸಿತು. ಅದರ ಕೆಳಗಡೆಯೇ ರಂಧ್ರದ ಮೂಲಕ ಪ್ರೇತವು ಮರದೊಳಗೆ ಹೊಕ್ಕು ಕಥೆಯನ್ನು ಕೇಳಲು ಅಲ್ಲಿ ಕುಳಿತುಕೊಂಡಿತು. ವಾಯು ರೂಪದಲ್ಲಿ ಇದ್ದುದರಿಂದ ಅದಕ್ಕೆ ಹೊರಗೆ ಬೇರೆ ಎಲ್ಲೂ ಕುಳಿತುಕೊಳ್ಳಲು ಸಾಧ್ಯವಾಗದೆ ಇರಲು ಹೀಗೆ ಆ ಬಿದಿರು ಮರದೊಳಗೆ ನುಗ್ಗಿ ಕುಳಿತುಕೊಳ್ಳಬೇಕಾಯಿತು. ಗೋಕರ್ಣನು ವಿಷ್ಣು ಭಕ್ತನಾದ ಬ್ರಾಹ್ಮಣನೊಬ್ಬನನ್ನು ಮುಖ್ಯ ಶ್ರೋತೃವನ್ನಾಗಿ ವರ್ಣ ಮಾಡಿ ಕೂರಿಸಿ ಪ್ರಥಮ ಸ್ಕಂದದಿಂದ ಆರಂಭಿಸಿ ಸ್ಪಷ್ಟವಾಗಿ ಪ್ರವಚನ ಮಾಡಿದನು. ಸಾಯಂಕಾಲದಲ್ಲಿ ಕಥಾ ಸಂಕೀರ್ತನಕ್ಕೆ ವಿಶ್ರಾಂತಿ ಕೊಟ್ಟಾಗ ಒಂದು ಆಶ್ಚರ್ಯಕರವಾದ ಘಟನೆಯು ನಡೆಯಿತು. ಎಲ್ಲರೂ ನೋಡುತ್ತಿರುವಂತೆಯೇ ಆ ಬಿದಿರಿನ ಮರದಲ್ಲಿ 1 ಗಂಟು ಥಡ್ ಎಂದು ಶಬ್ದ ಮಾಡುತ್ತಾ ಒಡೆದು ಹೋಯಿತು. 2ನೇ ದಿನ ಸಾಯಂಕಾಲ ಕಥಾ ಪ್ರವಚನಕ್ಕೆ ವಿಶ್ರಾಂತಿ ಕೊಟ್ಟಾಗ ಮರದ 2ನೇ ಗಂಟೂ ಒಡೆದು ಹೋಯಿತು. 3ನೇ ದಿನ ಸಂಜೆ ಅದರ 3ನೆಯ ಗಂಟು ಒಡೆಯಿತು. ಹೀಗೆ 7 ದಿವಸಗಳಲ್ಲಿ ಅದರ 7 ಗಂಟುಗಳನ್ನು ಭೇದಿಸಿ ಶ್ರೀಮದ್ ಭಾಗವತದ 12ನೆಯ ಸ್ಕಂದವನ್ನು ಶ್ರವಣ ಮಾಡಿ ಮುಗಿಸಿದೊಡನೆಯೇ ಪ್ರೇತವು ತನ್ನ ಪ್ರೇತತ್ವವನ್ನು ಕಳೆದುಕೊಂಡಿತು.
ಪ್ರೇತತ್ವದಿಂದ ಬಿಡುಗಡೆ ಹೊಂದಿದ ದುಂದುಕಾರಿಯು ದಿವ್ಯ ರೂಪಧಾರಿಯಾದನು. ತುಳಸಿ ಮಾಲೆಯಿಂದ ಅಲಂಕೃತನಾಗಿ ಶ್ಯಾಮಲ ಮೂರ್ತಿಯಾಗಿ ಕಿರೀಟ ಕುಂಡಲಗಳಿಂದ ರಾರಾಜಿಸುತ್ತಾ ತಮ್ಮನಾದ ಗೋಕರ್ಣನಿಗೆ ನಮಸ್ಕರಿಸಿ ಹೀಗೆಂದನು: ತಮ್ಮ, ನೀನು ಕೃಪೆಯಿಂದ ನನಗೆ ಈ ಪ್ರೇತ ಯೋನಿಯ ಕಶ್ಮಲದಿಂದ ಬಿಡುಗಡೆಯನ್ನು ಉಂಟು ಮಾಡಿದೆ. ಪ್ರೇತ ಪೀಡಿಯನ್ನು ಧ್ವಂಸ ಮಾಡಿದ ಈ ಶ್ರೀಮದ್ ಭಾಗವತ ಕಥೆಯು ನಿಜಕ್ಕೂ ಧನ್ಯವಾದದ್ದು. ಶ್ರೀಕೃಷ್ಣ ಸಾಲೋಕ್ಯವನ್ನು ಉಂಟು ಮಾಡಿದ ಈ ಸಪ್ತಾಹ ಶ್ರವಣ ವಿಧಿಯು ಧನ್ಯವಾದದ್ದು. ಸಪ್ತಾಹ ಶ್ರವಣದ ಯೋಗ ಬಂದೊಡನೆಯೇ ಎಲ್ಲಾ ಪಾಪಗಳು ಗಡಗಡನೆ ನಡುಗುತ್ತವೆ. ಈಗ ಈ ಕಥೆಯು ನಮ್ಮನ್ನು ಒಡನೆಯೇ ಕೊನೆಗಾಣಿಸಿ ಬಿಡುವುದು ಎಂದು ಭಯದಿಂದ ಕಂಪಿಸುತ್ತವೆ. ಬೆಂಕಿಯು ಸೌದೆಗಳು ಹಸಿಯದ್ದು ಒಣಗಿದ್ದು, ಚಿಕ್ಕದು ದೊಡ್ಡದು ಎಲ್ಲವನ್ನು ತಾರತಮ್ಯವಿಲ್ಲದೆ ಸುಟ್ಟು ಹಾಕುವುದಲ್ಲವೇ? ಹಾಗೆಯೇ ಈ ಸಪ್ತಾಹ ಶ್ರವಣವು ಮನಸ್ಸು, ಮಾತು ಮತ್ತು ಕರ್ಮಗಳಿಂದ ಸಂಭವಿಸಿದ ಹೊಸ ಮತ್ತು ಹಳೆಯ, ಸಣ್ಣ ಮತ್ತು ದೊಡ್ಡದಾದ ಸರ್ವ ಪಾಪಗಳನ್ನು ಬೂದಿಯಾಗಿಸಿ ಬಿಡುವುದು. ಈ ಭಾರತ ವರ್ಷದಲ್ಲಿ ಶ್ರೀಮದ್ ಭಾಗವತದ ಕಥೆಯನ್ನು ಯಾರು ಕೇಳುವುದಿಲ್ಲವೋ ಅವರ ಜನ್ಮವು ವ್ಯರ್ಥ ಎಂದು ಸೂರಿಗಳು ದೇವತೆಗಳ ಸಭೆಯಲ್ಲಿ ಘೋಷಣೆ ಮಾಡುತ್ತಾರೆ. ಅನಿತ್ಯವಾದ ಈ ಶರೀರವನ್ನು ಮೋಹದಿಂದ ಪಾಲನೆ ಪೋಷಣೆ ಮಾಡಿ ಗಟ್ಟಿಮುಟ್ಟಾಗಿ ಬಲಶಾಲಿಯನ್ನಾಗಿ ಮಾಡಿದರೂ ಶುಕಶಾಸ್ತ್ರ ಶ್ರೀಮದ್ ಭಾಗವತ ಕಥೆಯನ್ನು ಕೇಳದಿದ್ದ ಅಂತಹ ಶರೀರದಿಂದ ಏನು ತಾನೇ ಲಾಭ? ಮೂಳೆಗಳು ಇದರ ಕಂಬಗಳು, ನರನಾಡಿಗಳೆಂಬ ಹಗ್ಗಗಳಿಂದ ಅವು ಕಟ್ಟಲ್ಪಟ್ಟಿವೆ. ಅವುಗಳ ಮೇಲೆ ರಕ್ತ ಮಾಂಸಗಳ ಲೇಪನೆ ಮಾಡಿ ಚರ್ಮದಿಂದ ಇದನ್ನು ಕಟ್ಟಿ ಹಾಕಲಾಗಿದೆ. ಇದು ದುರ್ವಾಸನೆಯಿಂದ ಕೂಡಿ ಮೂತ್ರ ಪುರೀಷಗಳು ತುಂಬಿರುವ ಪಾತ್ರೆಯಾಗಿದೆ. ಇದು ಮುಪ್ಪು ಮತ್ತು ಶೋಕಗಳ ಕಾರಣ ಪರಿಣಾಮದಲ್ಲಿ ಅತಿ ದುಃಖಮಯವಾಗಿದೆ. ರೋಗಗಳಿಗೆ ತವರು ಮನೆಯೇ ಆಗಿದೆ. ಸದಾ ಯಾವುದಾದರೂ ಕಾಮನೆಯಿಂದ ಪೀಡಿತವಾಗಿರುವುದರಿಂದ ಇದನ್ನು ಎಂದಿಗೂ ತೃಪ್ತಿಪಡಿಸಲಾಗುವುದಿಲ್ಲ. ಇದನ್ನು ಧರಿಸಿರುವುದೇ ಭಾರ. ಇದರ ರೋಮ ರೋಮಗಳಲ್ಲೂ ದೋಷಗಳು ತುಂಬಿವೆ. ಕೊನೆಗೆ ಇದು ನಾಶ ಹೊಂದುವುದಕ್ಕೆ ಒಂದು ಕ್ಷಣಕಾಲವೂ ಬೇಕಾಗಿಲ್ಲ. ಭೂಮಿಯಲ್ಲಿ ಹೂತು ಬಿಟ್ಟರೆ ಹುಳಗಳ ರೂಪದ ತಾಳುತ್ತದೆ. ಪಶುವು ತಿಂದರೆ ಮಲವಾಗುತ್ತದೆ. ಬೆಂಕಿಯಲ್ಲಿ ಸುಟ್ಟರೆ ಬೂದಿಯ ರಾಶಿಯಾಗಿ ಬಿಡುತ್ತದೆ. ಇವು ಮೂರು ತಾನೇ ಇದರ ಗತಿಗಳು. ಇಂತಹ ಅಸ್ಥಿರವಾದ ಶರೀರದಿಂದ ಮನುಷ್ಯನು ಸ್ಥಿರವಾದ ಫಲವನ್ನು ಕೊಡುವ ಕರ್ಮವನ್ನು ಏಕೆ ಮಾಡುವುದಿಲ್ಲ? ಬೆಳಗ್ಗೆ ಬೇಯಿಸಿದ ಪಕ್ವಾನ್ನವು ಸಂಜೆಯ ವೇಳೆಗೆ ಹಳಸಿ ಕಟ್ಟು ಹೋಗುತ್ತದೆ. ಹೀಗಿರುವಾಗ ಅದರ ರಸದಿಂದಲೇ ಪುಷ್ಪವಾಗಿರುವ ಈ ಶರೀರಕ್ಕೆ ನಿತ್ಯತೆ ಎಲ್ಲಿಂದ ಬಂತು? ಈ ಲೋಕದಲ್ಲಿ ಸಪ್ತಾಹ ಶ್ರವಣವನ್ನು ಮಾಡಿದರೆ ಶೀಘ್ರವಾಗಿಯೇ ಭಗವಂತನ ಸಾಮೀಪ್ಯ ಉಂಟಾಗುವುದು. ಆದ್ದರಿಂದ ಸರ್ವ ದೋಷಗಳನ್ನು ತೊಡೆದು ಹಾಕುವುದಕ್ಕೆ ಇದು ತಾನೇ ಸಾಧನವಾಗಿದೆ. ಈ ಕಥೆಯನ್ನು ಶ್ರವಣ ಮಾಡುವ ಬಡಜೀವಿಗಳು ನೀರಿನಲ್ಲಿ ಏಳುವ ಗುಳ್ಳೆಗಳಂತೆ ಮತ್ತು ಜಂತುಗಳಲ್ಲಿ ಆವಿರ್ಭವಿಸುವ ಸೊಳ್ಳೆಗಳಂತೆ ಶೀಘ್ರವಾಗಿ ಸಾಯುವುದಕ್ಕೆ ಹುಟ್ಟಿದವರೆನ್ನಬೇಕು. ಯಾವುದರ ಪ್ರಭಾವದಿಂದ ಜಡವಾದ ಬಿದಿರು ಮರದ ಗಂಟುಗಳು ಕತ್ತರಿಸಿ ಹೋಗಬಲ್ಲವೋ ಅಂತಹ ಶ್ರೀಮದ್ ಭಾಗವತದ ಕಥೆಯ ಶ್ರವಣದಿಂದ ಚಿತ್ತದಲ್ಲಿರುವ ಗಂಟುಗಳು ಬಿಚ್ಚಿ ಹೋಗುವುದರಲ್ಲಿ ಆಶ್ಚರ್ಯವೇನು? ಈ ಸಪ್ತಾಹ ಶ್ರವಣ ಮಾಡಿದ್ದೇ ಆ ಹೃದಯದ ಗಂಟು ಬಿಚ್ಚಿ ಹೋಗುತ್ತದೆ. ಸಕಲ ಸಂಶಯಗಳು ಕತ್ತರಿಸಿ ಹೋಗುತ್ತವೆ ಮತ್ತು ಜೀವಿಯ ಸಕಲ ಕರ್ಮಗಳು ಕ್ಷೀಣಿಸಿ ಹೋಗುತ್ತವೆ. ಈ ಶ್ರೀಮದ್ ಭಾಗವತವೆಂಬ ಕಥಾತೀರ್ಥವು ಸಂಸಾರವೆಂಬ ಕೆಸರನ್ನು ತೊಳೆದು ಹಾಕುವುದರಲ್ಲಿ ಅತ್ಯಂತ ಸಮರ್ಥವಾದದ್ದು. ಈ ತೀರ್ಥವು ಚಿತ್ತದಲ್ಲಿ ಇದ್ದಿತೆಂದರೆ ಮುಕ್ತಿಯು ನಿಶ್ಚಯವಾಗಿಯೂ ಅಂಗೈಯಲ್ಲಿದ್ದಂತೆಯೇ ಎಂದು ವಿದ್ವಾಂಸರು ಹೇಳುವರು. ಧುಂದುಕಾರಿಯು ಹೀಗೆ ಹೇಳುತ್ತಿರುವಂತೆಯೇ ಅಲ್ಲಿಗೆ ವೈಕುಂಠ ಲೋಕವಾಸಿಗಳಿಂದ ಕೂಡಿದ ಮತ್ತು ಪ್ರಭಾವ ವಲಯದಿಂದ ಥಳಥಳಿಸುತ್ತಿದ್ದ ವಿಮಾನವು ಬಂದಿತು. ಎಲ್ಲರೂ ನೋಡುತ್ತಿರುವಂತೆಯೇ ದುಂದುಲಿ ಪುತ್ರನು ಆ ದಿವ್ಯ ವಿಮಾನವನ್ನು ಏರಿದನು. ಆಗ ವಿಮಾನದಲ್ಲಿದ್ದ ವಿಷ್ಣು ಭಕ್ತರನ್ನು ನೋಡಿ ಗೋಕರ್ಣನು, ಎಲೆ ದಿವ್ಯ ಪಾಶಾರ್ಧರೆ, ಇಲ್ಲಿ ಈ ದಿವ್ಯ ಕಥೆಯನ್ನು ಕೇಳಿದ ಶುದ್ಧ ಹೃದಯರಾದ ಶ್ರೋತೃಗಳು ಬಹುಮಂದಿ ಇದ್ದಾರೆ. ಅವರಿಗೋಸ್ಕರವೂ ನೀವು ಬಹಳ ವಿಮಾನಗಳನ್ನು ಒಟ್ಟಿಗೆ ಏಕೆ ತಂದಿಲ್ಲ? ಎಲ್ಲರೂ ಸಮಾನ ರೂಪದಲ್ಲಿ ಕಥೆಯನ್ನು ಕೇಳಿರುವಾಗ ಅವರಿಗೆ ದೊರೆಯುತ್ತಿರುವ ಫಲದಲ್ಲಿ ಭೇದವೇಕೆ ಉಂಟಾಯಿತು ಹೇಳಿರಿ ಎಂದು ಪ್ರಶ್ನಿಸಿದನು. ಅದಕ್ಕೆ ಹರಿದಾಸರು ಹೀಗೆ ಉತ್ತರಿಸಿದರು: ಎಲೆ ಮಾನವ ಪ್ರದನಾದ ಮಹಾತ್ಮನೇ, ಶ್ರವಣ ಮಾಡಿದ ವಿಧಾನದಲ್ಲಿ ಭೇದವಾಗಿರುವುದರಿಂದ ಇಲ್ಲಿ ಫಲದಲ್ಲಿಯೂ ಭೇದ ಉಂಟಾಗಿದೆ. ಇಲ್ಲಿ ಇರುವ ಎಲ್ಲರೂ ಶ್ರವಣವನ್ನು ಮಾಡಿದ್ದರೂ ಹಾಗೆಯೇ ಮನನವನ್ನು ಎಲ್ಲರೂ ಮಾಡಲಿಲ್ಲ. ಆದ್ದರಿಂದಲೇ ಒಟ್ಟಿಗೆ ಭಜನೆ ಮಾಡಿದ್ದರೂ ಫಲದಲ್ಲಿ ಭೇದ ಉಂಟಾಗುತ್ತದೆ. ಈ ಪ್ರೇತವು 7 ದಿನಗಳ ಕಾಲವು ನಿರಾಹಾರದಿಂದಿದ್ದು ಕಥಾಶ್ರವಣ ಮಾಡಿತು ಮತ್ತು ಶ್ರವಣ ಮಾಡಿದ ವಿಷಯವನ್ನು ಸ್ಥಿರವಾದ ಚಿತ್ತದಿಂದ ಮನನ ಮಾಡಿ ಚೆನ್ನಾಗಿ ಅದರ ನಿಧಿಧ್ಯಾಸನವನ್ನೂ ಮಾಡಿತು. ಜ್ಞಾನವು ದೃಢಪಡದಿದ್ದರೆ ಅದು ವ್ಯರ್ಥ. ಏಕಾಗ್ರತೆ ಸಾವಧಾನತೆಗಳಿಲ್ಲದೆ ಮಾಡಿದರೆ ಶ್ರವಣವು ವ್ಯರ್ಥ. ಸಂದೇಹರೊಡನೆ ಗ್ರಹಣ ಮಾಡಲ್ಪಟ್ಟ ಮಂತ್ರವು ವ್ಯರ್ಥ. ಚಂಚಲ ಮನಸ್ಸಿನಿಂದ ಮಾಡಿದ ಮಂತ್ರ ಜಪವು ವ್ಯರ್ಥ. ವಿಷ್ಣು ಭಕ್ತನಿಲ್ಲದೆ ಇರುವ ದೇಶ, ಅಪಾತ್ರನಿಗೆ ಮಾಡಿಸಿದ ಶ್ರಾದ್ದ, ಶ್ರೋತ್ರಿಯನಲ್ಲದವನಿಗೆ ಕೊಟ್ಟ ದಾನ ಮತ್ತು ಆಚಾರರಹಿತವಾದ ಕುಲ ಇವೆಲ್ಲವೂ ವ್ಯರ್ಥವೇ ಸರಿ. ಗುರುವಚನಗಳಲ್ಲಿ ವಿಶ್ವಾಸ, ತಾನು ದೀನನೆಂಬ ವಿನಯ,
ಮನಸ್ಸಿನ ದೋಷಗಳನ್ನು ಗೆಲ್ಲುವಿಕೆ, ಶ್ರವಣದಲ್ಲಿ ಏಕಾಗ್ರತೆ ಇವುಗಳು ಇದ್ದರೆ ತಾನೇ ಕಥಾಶ್ರವಣವು ಸಫಲವಾಗುವುದು. ಈ ಶ್ರೋತೃಗಳು ಮತ್ತೆ ಶ್ರೀಮದ್ ಭಾಗವತ ಕಥೆಯನ್ನು ಮೇಲೆ ಹೇಳಿದ ನಿಯಮಗಳೊಡನೆ ಕೇಳಿದರೆ ಆಗ ನಿಶ್ಚಯವಾಗಿಯೂ ಇವರೆಲ್ಲರಿಗೂ ವೈಕುಂಠ ಪ್ರಾಪ್ತಿಯಾಗುವುದು. ಇದೂ ಅಲ್ಲದೆ ಗೋಕರ್ಣ, ಶ್ರೀ ಭಗವಂತನು ತಾನೇ ಬಂದು ನಿನಗೆ ಗೋಲೋಕವಾಸವನ್ನು ಅನುಗ್ರಹಿಸುವನು ಹೀಗೆಂದು ಹೇಳಿ ಆ ಪಾರ್ಶ್ವದವರೆಲ್ಲರೂ ಹರಿಕೀರ್ತನೆ ಮಾಡುತ್ತಾ ವೈಕುಂಠಕ್ಕೆ ಹೊರಟು ಹೋದರು. ಶ್ರಾವಣ ಮಾಸದಲ್ಲಿ ಗೋಕರ್ಣನು ಮತ್ತೆ ಅದೇ ರೀತಿಯಲ್ಲಿ ಸಪ್ತಾಹ ವಿಧಿಯಂತೆ ಶ್ರೀಮದ್ ಭಾಗವತ ಕಥಾಶ್ರವಣವನ್ನು ಆಚರಿಸಿದನು. ಆ ಶ್ರೋತೃಗಳೇ ಮತ್ತೆ ಅದರ ಶ್ರವಣವನ್ನು ಮಾಡಿದರು. ಆ ಕಥಾಶ್ರವಣವು ಮುಗಿದಾಗ ಏನು ಘಟನೆ ನಡೆಯಿತೆಂಬುದನ್ನು ಕೇಳು ನಾರದ. ಭಕ್ತ ಜನರಿಂದ ತುಂಬಿದ ವಿಮಾನಗಳೊಡನೆ ಸಾಕ್ಷಾತ್ ಶ್ರೀಹರಿಯೇ ಅಲ್ಲಿ ಆವಿರ್ಭವಿಸಿದನು. ಆಗ ಎಲ್ಲಾ ಕಡೆಗಳಲ್ಲೂ ಜಯ ಜಯ ನಮೋ ನಮಃ ಎಂಬ ಧ್ವನಿಗಳು ಮೊಳಗತೊಡಗಿದವು. ಆನಂದಗೊಂಡ ಶ್ರೀಮನ್ನಾರಾಯಣನು ತಾನೇ ಪಾಂಚಜನ್ಯ ಧ್ವನಿಯನ್ನು ಮೊಳಗಿಸಿದನು. ಗೋಕರ್ಣನನ್ನು ತನ್ನ ಎದೆಗೆ ಅಪ್ಪಿಕೊಂಡು ಅವನನ್ನು ತನಗೆ ಸಮಾನನನ್ನಾಗಿ ಮಾಡಿಕೊಂಡು ಬಿಟ್ಟನು. ಉಳಿದ ಶ್ರೋತೃಗಳು ಮೇಘಶ್ಯಾಮಲರಾಗಿ ಪೀತಾಂಬರಧಾರಿಗಳಾಗಿ ಕಿರೀಟ ಕುಂಡಲಗಳಿಂದ ಕಂಗೊಳಿಸುವ ದಿವ್ಯ ರೂಪ ಸಂಪನ್ನರಾಗಿ ಬೆಳಗುವಂತೆ ಮಾಡಿದನು. ಆ ಗ್ರಾಮದಲ್ಲಿ ನಾಯಿಗಳು ಮತ್ತು ಚಾಂಡಾಲ ಪರ್ಯಂತವಾದ ಯಾವ ಜೀವಿಗಳಿದ್ದವೋ ಅವೆಲ್ಲವೂ ಗೋಕರ್ಣನ ಕೃಪೆಯಿಂದ ದಿವ್ಯ ವಿಮಾನಗಳಿಗೆ ಏರಿಸಲ್ಪಟ್ಟವು. ಯೋಗಿ ಜನರು ಹೋಗುವ ಶ್ರೀಹರಿ ಲೋಕಕ್ಕೆ ಕಳುಹಿಸಲ್ಪಟ್ಟವು. ಕಥಾಶ್ರವಣದಿಂದ ಸುಪ್ರೀತನಾದ ಭಕ್ತವತ್ಸಲ ಗೋಪವಲ್ಲಭ ಶ್ರೀ ಗೋಪಾಲನು ಗೋಕರ್ಣನೊಡನೆ ಗೋಲೋಕಕ್ಕೆ ದಯಮಾಡಿಸಿದನು. ಹಿಂದೆ ಅಯೋಧ್ಯ ನಿವಾಸಿಗಳೆಲ್ಲರೂ ಶ್ರೀರಾಮದೇವರೊಡನೆ ಸಾಕೇತ ಧಾಮಕ್ಕೆ ಹೋಗಿ ಸೇರಿದಂತೆ ಅವರೆಲ್ಲರೂ ಶ್ರೀಕೃಷ್ಣನೊಡನೆ ಯೋಗಿ ದುರ್ಬಲವಾದ ಗೋಲೋಕದಲ್ಲಿ ಹೋಗಿ ಸೇರಿಕೊಂಡರು. ಯಾವ ಲೋಕಕ್ಕೆ ಸೂರ್ಯನಿಗೂ ಚಂದ್ರನಿಗೂ ಮತ್ತು ಸಿದ್ಧ ಪುರುಷರಿಗೂ ಯಾವಾಗಲೂ ಗತಿ ಇರುವುದಿಲ್ಲವೋ ಅಂತಹ ಲೋಕಕ್ಕೆ ಶ್ರೀಮದ್ ಭಾಗವತದ ಕಥಾಶ್ರವಣದಿಂದ ಅವರೆಲ್ಲರೂ ಆಗಮಿಸಿದರು. ಸಪ್ತಾಹ ಯಜ್ಞದ ಮೂಲಕ ಶ್ರೀಮದ್ ಭಾಗವತ ಕಥಾಶ್ರವಣ ಮಾಡುವುದರಿಂದ ಎಂತಹ ಉಜ್ವಲವಾದ ಫಲ ಸಂಪಾದನೆಯಾಗುವುದು ಎಂಬುದರ ಬಗ್ಗೆ ನಾವು ಏನು ತಾನೇ ಹೇಳೋಣ. ನಾರದ, ಕರ್ಣಪುಟಗಳಿಂದ ಶ್ರೀ ಗೋಕರ್ಣನ ಕಥೆಯು ಒಂದು ಅಕ್ಷರವನ್ನಾದರೂ ಪಾನ ಮಾಡಿದವರಿಗೆ ಮತ್ತೆ ತಾಯಿಯ ಗರ್ಭದಲ್ಲಿ ವಾಸವಿರುವುದಿಲ್ಲ. ತಪಸ್ವಿ ಜನರು ವಾತಾಹಾರ, ಜಲಾಹಾರ, ಒಣಗಿದ ತರಗೆಲೆಗಳ ಆಹಾರ ಇವುಗಳನ್ನು ಸೇವಿಸುತ್ತಾ ಶರೀರ ಶೋಷಣೆ ಮಾಡಿಕೊಂಡು ಬಹಳ ಕಾಲದವರೆಗೆ ಘೋರವಾದ ತಪಸ್ಸು ಮತ್ತು ಯೋಗಾಭ್ಯಾಸಗಳನ್ನು ಮಾಡುವುದರಿಂದಲೂ ಯಾವ ಫಲವನ್ನು ಪಡೆಯಲಾರರೋ ಅಂತಹ ಫಲವನ್ನು ಸಪ್ತಾಹ ಶ್ರವಣದಿಂದ ಸಹಜವಾಗಿ ಹೊಂದಬಹುದು. ಈ ಪುಣ್ಯವಾದ ಇತಿಹಾಸವನ್ನು ಚಿತ್ರಕೂಟದಲ್ಲಿ ವಿರಾಜಮಾನರಾಗಿರುವ ಶಾಂಡಿಲ್ಯ ಮುನೀಶ್ವರರು ಬ್ರಹ್ಮಾನಂದ ಮಗ್ನರಾಗಿ ಪಾರಾಯಣ ಮಾಡುತ್ತಿರುತ್ತಾರೆ. ಪರಮ ಪವಿತ್ರವಾದ ಈ ಆಖ್ಯಾನವನ್ನು ಒಂದು ಬಾರಿ ಕೇಳಿದರೂ ಎಲ್ಲ ಪಾಪರಾಶಿಗಳು ಭಸ್ಮವಾಗಿ ಬಿಡುತ್ತವೆ. ಶ್ರಾದ್ದ ಸಮಯದಲ್ಲಿ ಇದನ್ನು ಪಾರಾಯಣ ಮಾಡಿದರೆ ಪಿತೃಗಳಿಗೆ ತೃಪ್ತಿಯುಂಟಾಗುತ್ತದೆ ಮತ್ತು ಪ್ರತಿನಿತ್ಯವೂ ಪಾರಾಯಣ ಮಾಡಿದರೆ ಪುನರಾವೃತ್ತಿ ರಹಿತವಾದ ಮೋಕ್ಷವೇ ದೊರೆಯುವುದು. ಪದ್ಮ ಪುರಾಣದ ಉತ್ತರಖಂಡದಲ್ಲಿ ಬರುವ ಭಾಗವತ ಮಹಾತ್ಮೆಯಲ್ಲಿ ಗೋಕರ್ಣ ಮೋಕ್ಷ ವರ್ಣನೆ ಎಂಬ 5ನೆಯ ಅಧ್ಯಾಯವು ಮುಗಿಯಿತು. ಶ್ರೀಕೃಷ್ಣಾರ್ಪಣಮಸ್ತು.